ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದ್ಬಿಟ್ಟು ಹಬ್ಬದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಈಗ ನೋಡಿ, ನೈಟ್ ಅವಾಗಲೇ 10:30 ಆಗಿತ್ತು. ಈಗ ಕರ್ಜಿಕ ಮಾಡ್ತಿದೀವಿ. ಆಲ್ಮೋಸ್ಟ್ ಎಲ್ಲ ತಿಂಡಿಗಳು ರೆಡಿ ಆಗಿದ್ವು. ರವೆ ಉಂಡೆ ಮತ್ತೆ ಕೋಡ್ಬಳೆ, ಚಕ್ಲಿ ಎಲ್ಲ ರೆಡಿ ಆಗಿದ್ವು ಫ್ರೆಂಡ್ಸ್. ಕರ್ಜಿಕ ಒಂದು ಬಾಕಿ ಇತ್ತು, ಪುಡಿ ಮಾಡಿ ಇಟ್ಟಿದ್ವಿ, ಹಿಟ್ಟು ಕಲ್ಸಿಟ್ಟಿದ್ವಾ. ಹಾಗಾಗಿ ಇನ್ನೇನು ದೇವ್ರನ್ನ ರೆಡಿ ಮಾಡ್ಬೇಕಲ್ವಾ, ಅಷ್ಟ್ರೊಳಗೆ ಕರ್ಜಿಕ ಒಂದ್ ಮಾಡ್ಕೊಂಡ್ಬಿಡೋಣ. ಆಮೇಲೆ ಎಲ್ಲ ಇಲ್ಲಿ ಕ್ಲೀನ್ ಮಾಡ್ಕೊಂಡು ದೇವ್ರನ್ನ ರೆಡಿ ಮಾಡಕ್ಕಾಗುತ್ತೆ ಅಂತ ಹೇಳಿ ಇಲ್ಲಿ ಕರ್ಜಿಕ ಮಾಡ್ತಾ ಇದೀವಿ. ಟೈಮ್ ಬಂದ್ಬಿಟ್ಟು ಆಗ್ಲೇ ಹೇಳಿದ್ನಲ್ಲ, 10:30 10:45 ಆಗಿತ್ತು ಫ್ರೆಂಡ್ಸ್. ಈಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ತಿರೋದು ಕರ್ಜಿಕಾಯಿ. ಆ ಹಿಟ್ಟು ಎಷ್ಟು ಕಲ್ಸಿದೀವೋ ಮೈದಾ ಹಿಟ್ಟು ಅದಷ್ಟೇ ಮಾಡ್ತಿರೋದು. ಇನ್ನು ಉಳ್ದಿರೋದೆಲ್ಲ ಹಾಗೆ ತೆಗ್ದಿಡ್ತೀವಿ. ನೋಡಿ, ಆಲ್ಮೋಸ್ಟ್ ಇಲ್ಲೆಲ್ಲ ರೆಡಿ ಮಾಡಿದೀನಿ ನಾನು. ತಟ್ಟೆಗಳು ಮಾತ್ರ ಜೋಡ್ಸೋದೊಂದು ಬಾಕಿ ಇದೆ. ಈ ಸೀರೆ ಮಡ್ಚಕ್ಕೆ ಒಂದು ಪಾಡ್ಲು ಪಟ್ವಿ ಫ್ರೆಂಡ್ಸ್. ನಾನು ನಮ್ಮ ಆಂಟಿ ನಮ್ಮ ಅಮ್ಮ ಮೂವರುನು ಅದು ಎಷ್ಟು ಕಷ್ಟಪಟ್ವಿ ಅಂದ್ರೆ ಆ ಸೀರೆ ನೆರಿಗೆ ಕೂರ್ತಾನೆ ಇಲ್ಲ. ಪಿನ್ ಹಾಕಿ 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 ಕೂರ್ಸ್ದಂಗಾಯ್ತು. ನನ್ನ ಮೈಂಡಲ್ಲೇ ಒಂಥರ ಇತ್ತು, ಇದು ಆಗಿದ್ದೇ ಒಂಥರ ಆಯ್ತು. ಕೆಳಗಡೆ ನೆರಿಗೆಗಳು ನೋಡಿ ಅಷ್ಟು ನೀಟಾಗಿ ಬಂದಿಲ್ಲ. ಇಲ್ಲಿ ಶಾರ್ಟ್ ಮೂವಿ ನೋಡ್ಕೊಂಡು ನಾವೆಲ್ಲ ರೆಡಿ ಮಾಡ್ತಿದೀವಿ. ಟೈಮ್ ನೋಡಿದ್ರಲ್ಲ, ಅವಾಗಲೇ 12:30 ಆಗಿತ್ತು. ಆದ್ರೂ ಅವತ್ತು ನಿದ್ದೆನೇ ಬರಲಿಲ್ಲ. ಯಾಕೆ ನೋಡಿ, ಇಲ್ಲೆಲ್ಲ ಪೂಜೆ ಎಲ್ಲ ಆಗ್ಲೇ 7 ಗಂಟೆ ಒಳಗೆ ಆಗ್ಬಿಟ್ಟಿತ್ತು. ನಾನು ಬ್ರಾಹ್ಮಿ ಮುಹೂರ್ತ ಅಂದ್ರೆ 5 ಗಂಟೆ ಅಷ್ಟೊತ್ತಿಗೆ ಮಾಡೋಣ ಅನ್ಕೊಂಡೆ, ಅಷ್ಟರೊಳಗಾಗ್ಲಿಲ್ಲ ಫ್ರೆಂಡ್ಸ್. ಏನು ಅಂದ್ರೆ ನೈಟ್ ಎಲ್ಲ ನನಗೆ ಏನಕ್ಕೂ ಒಂಥರ ಹೊಟ್ಟೆ ಎಲ್ಲ ಫುಲ್ಲು ನೋವಾಗ್ಬಿಟ್ಟಿತ್ತು. ಗ್ಯಾಸ್ಟ್ರಿಕ್ ಈಗ ಅನ್ಸುತ್ತೆ. ನಾನು ಹಬ್ಬ ಮಾಡ್ತೀನೋ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ, ಆ ರೀತಿ ಆಗಿತ್ತು. ಆದ್ರೂ ಇಷ್ಟು ನೀಟಾಗಿ ಮಾಡಿದ್ ನನ್ಗೆ ತುಂಬಾ ಖುಷಿ ಆಯ್ತು. ನಾನೆಲ್ಲ ತಾಯಿಗೆ ಬಿಟ್ಬಿಟ್ಟಿದ್ದೆ, ನಾನು ನಿನ್ ಪೂಜೆ ಮಾಡ್ಲೇಬೇಕಮ್ಮ, ಹೇಗಾದ್ರೂ ಮಾಡಿ ನನಗೆ ಪೂಜೆ ಮಾಡೋಷ್ಟು ಶಕ್ತಿ ಕೊಡು ಅಂತ ಹೇಳ್ಬಿಟ್ಟು. ಆದ್ರೂ ಹೊಟ್ಟೆ ನೋವಲ್ಲೇ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆನೂ ಅಷ್ಟೇ 7 ಗಂಟೆ ಒಳಗೆ ಮಾಡ್ಬಿಟ್ಟೆ. 6:30ಗೆ ಮಾಡಿದೆ ನಾನು. ಇಲ್ಲಿ ಎಲ್ಲ ಆಯ್ತು ಕೆಲಸ ಅಂತ ಆರಾಮಾಗಿ ಕೂತಿದೀವಿ. ಬೆಳಿಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿದ್ವಿ, ಅದನ್ನ ತಿಂದ್ವಾ. ಮಧ್ಯಾಹ್ನ ಬೇಳೆಗೆ ಹಾಕಿದ್ವಿ. ಹೋಳಿಗೆ ಏನು ಮಧ್ಯಾಹ್ನ ಮಾಡ್ಲಿಲ್ಲ. ಹೋಳಿಗೆ ಸಾಂಬಾರು ಮತ್ತೆ ಅನ್ನ ತಿಂದ್ವಿ. ಇಲ್ಲಿ ಸಂಜೆ ಆಗಿತ್ತು. ನಮ್ಮ ಆಂಟಿ ಹೋಗ್ತೀನಿ ಅಂತಿದ್ರು. ಅದಕ್ಕೋಸ್ಕರ ಹೋಳಿಗೆ ಮಾಡ್ಬಿಡೋಣ ಅಂತೇಳಿ ಇಲ್ಲಿ ಹೋಳಿಗೆ ಮಾಡ್ತಾ ಇದೀವಿ. ಸಾರಿ, ಕರ್ಗಡ್ಬು ಮಾಡ್ತಾ ಇದೀವಿ. ಸಂಜೆ ಒಂದು 5 ಗಂಟೆ ಆಗಿತ್ತು. ನಾನು ಮತ್ತೆ ದೀಪ ಹಚ್ಬೇಕಿತ್ತಾ, ಇನ್ನೇನು ಅಂತ ಅವ್ರಿಬ್ರೇ ಮಾಡ್ತಿದ್ರು. ಸ್ವಲ್ಪ ಇದ್ವು. ಇಲ್ಲಿ ಸರಿ ಜಾಸ್ತಿ ಫೀಲ್ ಆಗ್ಬೇಡ, ಆಮೇಲೆ ಬಂದು ಮಾತಾಡಿಸ್ತೀನಿ ಇರು. ಇದು ಸಂಜೆಯಿಂದ ಕಂಟಿನ್ಯೂ ಮಾಡ್ತಿದ್ದೀನಿ ಫ್ರೆಂಡ್ಸ್. ಅವತ್ತು ಟೈಮ್ ಹೆಂಗ್ ಓಡ್ತು ಅಂದ್ರೆ ಯಪ್ಪ. ಇಲ್ಲಿ ನೋಡಿ, ಸಂಜೆ ನನಗೆ ಆ ಸೀರೆ ನೀಟಾಗಿ ಉಟ್ಕೊಳ್ಳೋ ಅಷ್ಟು ಟೈಮು ಕೂಡ ಇಲ್ಲ. ಸ್ನಾನ ಮಾಡ್ಕೊಂಡು ಹಂಗೆ ಸುತ್ಕೊಂಡ್ಬಂದು ಇಲ್ಲೆಲ್ಲ ಪೂಜೆ ಮುಗಿಸಿ ವಿಡಿಯೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ಸಣ್ಣ ಕ್ಲಿಪ್ ತಗೊಂತಿದ್ದೀನಿ. ಇಲ್ಲಿ ಈ ಸೀರೆ ಹೆಚ್ಚು ಕಮ್ಮಿ 5 ವರ್ಷ ಮೇಲಾಯ್ತು ಫ್ರೆಂಡ್ಸ್ ಸೀರೆ ತಗೊಂಡು. ಆದ್ರೂ ಎಷ್ಟು ಚೆನ್ನಾಗಿದೆ ಅಲ್ವಾ. ನಾನು ಇದೇ ಫಸ್ಟ್ ಉಟ್ಕೊಂಡಿದ್ದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ಆಗ್ತಿದೆ ವ್ಲಾಗು. ಇಲ್ಲಿ ನಾನು ಮಡ್ಲಕ್ಕಿ ಇಟ್ಟಿದ್ನಲ್ಲ ದೇವರಿಗೆ, ಅದನ್ನ ಕೊಡಕ್ಕಂತ ಹೋಗ್ತಾ ಇದ್ದೀನಿ. ಬಟ್ ಏನು ಅಂದ್ರೆ ಆ ದೇವಸ್ಥಾನ ಇವತ್ತು ಕ್ಲೋಸ್ ಆಗಿದೆ. ಮಂಗಳವಾರ ಮತ್ತು ಶುಕ್ರವಾರ ಅಷ್ಟೇ ಅದು ತೆಗಿಯೋದು ದೇವಸ್ಥಾನ. ಆದ್ರೂ ಕೊಡ್ಲೇಬೇಕಲ್ವಾ. ಮತ್ತೆ ಕಣಶ ಎಲ್ಲ ತೆಗ್ದ್ಮೇಲೆ ಕೊಡೋದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಹೋಗಿ ನೋಡೋಣ ಅಂತೇಳಿ ಹೋದೆ. ಬಟ್ ಏನು ಅಂದ್ರೆ ಬಾಗ್ಲಾಕಿತ್ತು. ಅಲ್ಲೇ ದೇವ್ರದ್ದು ಪೂಜೆ ಮಾಡ್ತಾರಲ್ವ, ಅವ್ರ ಪೂಜಾರಿ ಮನೆ ಇತ್ತು. ಅವ್ರ ಮನೆಗೆ ಕೊಟ್ಟು ಬಂದ್ಬಿಟ್ಟೆ. ಇಲ್ಲಿ ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ನಾನು ಕೈಕಾಲು ಮುಖ ತೊಳ್ಕೊಂಡು ಮತ್ತೆ ಫ್ರೆಶ್ ಆಗ್ಬಿಟ್ಟು ಇಲ್ಲಿ ಬಂದು ಎಲ್ಲ ತೆಗ್ದಿಡೋಣ ಅಂತೇಳಿ ತೆಗ್ದಿಡ್ತಿದೀನಿ ಫ್ರೆಂಡ್ಸ್. ನನಗೆ ತೆಗ್ದಿಡಕ್ಕೆ ಆಗ್ತಿಲ್ಲ ಗೊತ್ತಾ, ಅಷ್ಟು ಮುದ್ದಾಗಿ ಕಾಣಿಸ್ತಿತ್ತು. ನಾನು ಹೆಂಗ್ ಅನ್ಕೊಂಡಿದ್ದೆ ಗೊತ್ತಾ, ನಾನು ಇಷ್ಟ್ರ ಮಟ್ಟಿಗೆ ನಾನು ಇಷ್ಟು ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಏನೋ ಸಿಂಪಲ್ ಆಗಿ ಮಾಡ್ತೀನಿ ಬಿಡು ಅಂತ ಅನ್ಕೊಂಡಿದ್ದೆ. ಬಟ್ ಅದು ಸಿಂಪಲ್ ಆಗ್ತಾ 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 ಎಷ್ಟು ಮುದ್ದಾಗಿ ಕಾಣಿಸ್ತಿತ್ತು ಗೊತ್ತಾ. ನನಗಂತೂ ನನ್ನ ಮೇಲೆ ನನಗೆ ಪ್ರೌಡ್ ಆಯ್ತು ಗೊತ್ತಾ. ಇದೊಂದು ನನ್ಗೆ ಕನ್ಸಾಗಿತ್ತು, ನನ್ಗೆ ಈ ರೀತಿ ಮಾಡ್ಬೇಕು ವರಮಹಾಲಕ್ಷ್ಮಿ ಹಬ್ಬ ಅಂತ. ಹೋದ ವರ್ಷ ಮಾಡಕ್ ಆಗ್ಲಿಲ್ಲ, ಅದೊಂದು ಫೀಲ್ ಇತ್ತು ನನಗೆ. ಈ ವರ್ಷ ಇಷ್ಟು ಚೆನ್ನಾಗಿ ಮಾಡಿದೆ ಅಂತ ನನಗೆ ನಾನೇ ಹೆಮ್ಮೆ ಪಡ್ಬೇಕು ಫ್ರೆಂಡ್ಸ್. ಅಷ್ಟು ಚೆನ್ನಾಗಾಗಿತ್ತು, ತುಂಬಾ ಖುಷಿ ಆಯ್ತು ನನಗೆ ಗೊತ್ತಾ. ಮತ್ತೆ ಏನು ಅಂದ್ರೆ ಹಾಕಿರೋ ಅಕ್ಕಿ
ಜಾಸ್ತಿ ಆಗಿರುತ್ತೆ ಹಂಗಂದ್ರೆ ಲಕ್ಷ್ಮೀ ದೇವಿ ಬಂದಿದ್ರು ನಮ್ಮನೆಗ್ ಬಂದೋದ್ರು ಅಂತ ಅರ್ಥ ಅಂತೆ. ನಾನು ಇಲ್ಲಿ ಏನು ಅಂದ್ರೆ 3 ಲೋಟ ಹಾಕ್ಬಿಟ್ಟಿದ್ದೆ, 1 ಲೋಟ ಹಾಕ್ಬೇಕಿತ್ತಾ, ಫುಲ್ ತಲೆ ಎಲ್ಲ ಸವರ್ಬಿಟ್ಟು ಹಾಕಿದ್ದೆ. ಆದ್ರೂ ಸ್ವಲ್ಪ ಹೆಚ್ಚಿಗೆ ಆಗಿತ್ತು. ಚೆಕ್ ಮಾಡೋಣ ಅಂತೇಳಿನೇ ಹಾಕಿದ್ದೆ ನಾನು. ಈ ನೆಕ್ಸ್ಟ್ ಟೈಮ್ ಇಂದ ಅಂದ್ರೆ ಮುಂದಿನ ವರ್ಷದಿಂದ 1 ಲೋಟ ಹಾಕ್ತೀನಿ. ಅದನ್ನೆಲ್ಲ ನೋಡಿ ನಾನು ಹೂವು ಅದನ್ನೆಲ್ಲ ಅದೇ ಪಂಚೆಲಿ, ಬಿಳಿ ಪಂಚೆಲೆ ನಾನು ಕಟ್ಟಿ ಸೈಡಿಗೆ ಇಡ್ತಿದ್ದೀನಿ. ಈ ದೀಪಗಳು ಇನ್ನೂ ಆರಿರ್ಲಿಲ್ಲ, ಅದಕ್ಕೆ ತಗೊಂಡೋಗಿ ದೇವ್ರ ಮನೆಗೆ ಇಡ್ತಿದ್ದೀನಿ ಆರಿಸ್ಬಾರ್ದು ಅಂತ. ಮತ್ತೆ ಮುಖವಾಡ ಎಲ್ಲ ತೆಗೆದ್ಬಿಟ್ಟು ಅದು ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿ ಆ ಸರಗಳು ಅವೆಲ್ಲ ಏನ್ ಹಾಕಿರ್ತೀವೋ ಲಕ್ಷ್ಮೀ ದೇವಿಗೆ ನಾವು ಒಂದ್ಸಲ ಮೈ ಮೇಲೆ ಹಾಕೊಬೇಕಂತೆ, ಹಾಗೆ ಇಡಬಾರ್ದು ಅಂತೆ. ಅದಕ್ಕೋಸ್ಕರ ನಾನು ಇಲ್ಲಿ ಹಾಕೊಂತಿದ್ದೀನಿ. ಫ್ರೆಂಡ್ಸ್, ಜೋಡ್ಸೋದು ಸ್ವಲ್ಪ ಕಷ್ಟ ಅನ್ಸ್ತು, ತೆಗಿಬೇಕಾದ್ರೆ ನೋವಾದ್ರೂ ಈಸಿ ಅನ್ಸ್ತು, ಬೇಗ ತೆಗೆದ್ಬಿಟ್ಟೆ ನಾನೆಲ್ಲ. ಇಲ್ಲಿ ನೋಡಿ ಅದೇ ಸರಗಳು ಎಲ್ಲ ತೆಗ್ದಿಡ್ತಾ ಇದೀನಿ ನಾನು ಒಂದೊಂದೇ. ನಾವೆಲ್ಲ ರೆಡಿ ಮಾಡಿ ಲಕ್ಷ್ಮೀ ದೇವಿನ ಹಾಗೆ ನೋಡ್ತೀವಲ್ವಾ, ನಾವ್ ಎಷ್ಟು ಕಷ್ಟಪಟ್ಟು ಮಾಡಿ ಎಷ್ಟು ಸುಸ್ತು ಎಷ್ಟು ಇದು ಫ್ರೆಂಡ್ಸ್ ಮಾಡ್ಕೊಂಡ್ರು ಆ ನೋವು ಅದೆಲ್ಲ ಒಂದ್ ಕ್ಷಣ ಎಲ್ಲ ಮಾಯ ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಗ ಲಕ್ಷ್ಮೀ ದೇವಿ. ಹಾಗೆ ನನ್ ಕೈ ಸುಟ್ಕೊಂಡಿದ್ದೆ, ಮತ್ತೆ ಹೊಟ್ಟೆ ನೋವು ಎಲ್ಲ ಜಾಸ್ತಿನೇ ಇತ್ತು ನನಗೆ, ಈಗ್ಲೂ ಸಮೇತನೂ ಇದೆ. ಆದ್ರೆ ನನ್ಗೆ ಏನು ಅಂದ್ರೆ ಪೂಜೆ ಮಾಡ್ಬಿಟ್ನಲ್ಲ, ಅದೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ನನಗೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಖುಷಿ ಆಯ್ತು ಫ್ರೆಂಡ್ಸ್. ಮತ್ತೆ ಅದನ್ನೇ ಹೇಳ್ತೀನಿ ಅಂತ ಬೇಜಾರಾಗ್ಬಿಡಿ, ನನಗೆ ಅಷ್ಟು ಖುಷಿ ಆಗಿತ್ತು. ನೋಡಿ ಎಲ್ಲ ತೆಗೆದು ನಾನು ಒಂದ್ಸಲ ಕತ್ತಿಗೆ ಹಾಕೊಂತಿದೀನಿ. ಇನ್ನು ಉಳ್ದವ್ ಏನ್ ಮಾಡಿದೆ ಅಂದ್ರೆ ಎಲ್ಲ ತೆಗ್ದು ಬಾಕ್ಸ್ ಅಲ್ಲಿ ಇಟ್ಬಿಟ್ಟೆ. ತೋರಿಸ್ತಿದೀನಿ ನೋಡಿ ನಿಮ್ಗೆ, ಇದು ಎಷ್ಟು ವೆಯ್ಟ್ ಇದೆ ಗೊತ್ತಾ, ತುಂಬಾ ವೆಯ್ಟ್ ಇದೆ. ಹಾಗೆ ಬಳೆಗಳು ಅಷ್ಟೇ, ಎರಡೆರಡು ಬಳೆಗಳು ಹಾಕೊಂಡಿದೀನಿ, ಚೆನ್ನಾಗಿ ಕಾಣಿಸ್ತಿತ್ತು. ಓಲೆ ಮಾತ್ರ ನಾನು ಲಕ್ಷ್ಮೀ ದೇವಿಗೆ ಹಾಕಿರ್ಲಿಲ್ಲ, ಇದ್ರ ಸೆಟ್ ಜೊತೆಗೆ ಬಂದಿತ್ತಲ್ಲ, 2 ಸೆಟ್ ಬಂದಿದ್ವು. ಫುಲ್ ಬೆಳ್ಳಿ ಮೋಡ ಜುಮ್ಕಿ ಇತ್ತು ಫ್ರೆಂಡ್ಸ್, ಅದನ್ನೇ ಹಾಕಿದ್ದೆ. ಏನು ಅಂದ್ರೆ ನಾವು ಮಾವಿನ ಎಲೆ ಎಲ್ಲ ಇಟ್ಟಿರ್ತೀವಲ್ಲ, ಫುಲ್ ಕವರ್ ಆಗಿರುತ್ತೆ, ಇಟ್ಟೆ ನಾನು. ಅದು ಏನು ಅಂದ್ರೆ ಸ್ವಲ್ಪ ಟೈಟ್ ಆಗಿ ಕುತ್ಕೊಂಡ್ಬಿಡ್ತು, ಓಲ್ ಚಿಕ್ಕು ಇದಾವಲ್ವಾ, ಅದು ಚಿಕ್ಕದಿರುತ್ತೆ ಅಂದ್ಬಿಟ್ಟು ಅದು ಮಿಸ್ ಕಾಡ್ತಾನೆ ಇರ್ಲಿಲ್ಲ. ಬೆಳ್ಳಿ ಮೋಡ ಜುಮ್ಕಿ ಹಾಕಿದ್ರು ಬಿಡು ಹಾಗೆ ಚೆನ್ನಾಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದು ಮತ್ತೆ ಮಾಟಿನೂ ಹಾಕಿದ್ದೆ, ಅದನ್ನ ಕಾಯಿಗೆ ಸಿಗಿಸ್ಬಿಟ್ಟಿದ್ದೆ ಫ್ರೆಂಡ್ಸ್, ಚೆನ್ನಾಗ್ ಕಾಣಿಸ್ತಿತ್ತು. ನಂದೇ ದೃಷ್ಟಿ ಆಗಿತ್ತು ಗೊತ್ತಾ, ಮತ್ತೆ ಎಲ್ಲ ದೃಷ್ಟಿ ತೆಗೆದು ನಾನು ಸಂಜೆನೂ ದೃಷ್ಟಿ ತೆಗೆದು ಅಮ್ಮನವ್ರನ್ನ ಕದ್ಲಿಸಿದ್ದು. ಇಲ್ಲಿ ಅದೇ ಸೀರೆ ಹಾಕೊಂಡು ತೋರಿಸ್ತಾ ಇದೀನಿ ನೋಡ್ರಿ ನಾನು ನಿಮ್ಗೆ. ನಮ್ಮ ಅಮ್ಮಂಗ್ ಉಟ್ಕ ಅಂತಂದೆ, ನಮ್ಮಮ್ಮ ನೀನೇ ಉಟ್ಕ ಅಂತಂದ್ರ, ಹಾಗಾಗಿ ಸುಮ್ನೆ ಈಗ ಮೈ ಮೇಲೆ ಹಾಕಿ ತೆಗ್ದಿಟ್ಟೆ. ಇಲ್ಲಿ ನಮ್ಮ ಅಮ್ಮಂಗೂ ಹಾಕಿದೀನಿ ನೋಡಿ ಸರಗಳೆಲ್ಲ, ಅವರಿಗೂ ಹಾಕಿ ತೋರಿಸ್ದೆ ನಾನು. ಪುಡಿ ಮಾಡಿ ಹಚ್ಬೇಕು. ಇದು ಸುಟ್ಟಿರೋ ಗಾಯಕ್ಕೆ ಹಚ್ಕೊಳ ಮನೆ ಮದ್ದು. ಟಂಗ್ಟೆ ಮಗ್ನ ಬಂದು ಒಂದು ಹಂಚ್ ಮೇಲೆ ಹುರಿದು ಅದು ಪುಡಿ ಮಾಡಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಹಚ್ಕೊಬೇಕು. ಇದು ನೋಡಿ ಫ್ರೆಂಡ್ಸ್, ವರಲಕ್ಷ್ಮಿ ಹಬ್ಬದ ದಿನ ಆಗಿದ್ದಿದ್ದು. ಕೋಡ್ಬಳೆ ಹಾಕೋಕೆ ಎಣ್ಣೆ ಪಟ್ಟನಾಗಿ ಸಿಡ್ದ್ಬಿಡ್ತು, ಅದು ಬೊಬ್ಬೆ ಬಂದ್ಬಿಟ್ಟೈತೆ. ನೋಡಿದ್ರಿ ಅಲ್ವಾ, ಅದು ನೀವು ಎಂತ ಸುಡ್ಗಾಯಕ್ಕೆ ಆ ಮನೆ ಮದ್ದನ್ನ ಹಾಕೊಳ್ಳಿ, ಸಖತ್ತು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನನಗಂಗೆ ತೂತೋಡೆ ಸಿಡಿದ್ಬಿಟ್ಟು ಕೈ ಮುಖಕ್ಕೆಲ್ಲ ಎಣ್ಣೆ ಸಿಡ್ದಿತ್ತು. ಆಗ ಇದನ್ನೇ ಹಚ್ಚಿದ್ದು, ಒಂಚೂರು ಕಲೆ ಇಲ್ದಂಗೆ ಹೋಗುತ್ತೆ, ಮುಖಕ್ಕಂತೂ ಕಲೆ ಇಲ್ದಂಗೆ ಹೋಯ್ತು, ಕೈಯಲ್ಲಿ ಸ್ವಲ್ಪ ಕಲೆ ಇದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ, ಲೈಕ್ ಕೊಡೋದು ಮರಿತಿದ್ದೀರಾ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್.